ಜ್ಞಾನವೆಂಬುದು ಅಂತರಂಗದ ಸಂದೇಶ. ಜ್ಞಾನವೆಂಬುದು ಅಂತರಂಗದ ಸಂದೇಶ. ಯಾರೋ ಹೇಳುತ್ತಿರುವ ಉಪದೇಶವಲ್ಲವದು, ವಿವೇಕದ ನಿರ್ಧಾರ, ವಿವೇಕದ ನಿರ್ಧಾರ, ಜಾಣರಿಗೆ ಆದೇಶ. ಅಶರೀರವಾಣಿ ಕೇಳಿಸಿಕೊಂಡರೆ ಕೇಳುವುದು ಸನ್ಮಾರ್ಗದತ್ತ ಕರೆದೊಯ್ಯುವುದೇ ವಿಶೇಷ. ಸನ್ಮಾರ್ಗದತ್ತ ಕರೆದೊಯ್ಯುವುದೇ ವಿಶೇಷ. ನಿಜಾತ್ಮ ಶಿವನು ಹೊರಗೆ ಕಾಣದೆ ಒಳಗಿರುವುದು, ಒಳಗಿರುವುದು, ಒಳಗಿರುವುದು ನಮ್ಮ ಹಿತ ಕಾಪಾಡುವುದೇ ಅವನ ಉದ್ದೇಶ, ಅವನ ಉದ್ದೇಶ, ಅವನ ಉದ್ದೇಶ, ಅವನ ಉದ್ದೇಶ. ಜ್ಞಾನ ಅನ್ನೋದು ಎಲ್ಲಿಂದಲೂ ಬರುವುದಲ್ಲ, ಅಥವಾ ಯಾರೋ ಹೇಳಿದ್ದನೂ ಅಲ್ಲ. ಪರಮಾತ್ಮ ಹುಟ್ಟಿದಾಗ ನಮ್ಮ ಒಳಗೆ ಅದನ್ನು ಇಟ್ಟು ಕಳಿಸ್ತಾನೆ. ಇದು ಅಂತರಂಗದ ಒಂದು ಸಂದೇಶ. ಅದು ಯಾರೋ ಹೇಳುತ್ತಿರುವ ಉಪದೇಶನೂ ಅಲ್ಲ. ಅದೊಂದು ವಿವೇಕದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಜಾಣರಿಗೆ ಒಂದು ಆದೇಶ ಇದ್ದ ಹಾಗೆ. ಇದೊಂದು ಅಶರೀರವಾಣಿ, ಒಳಗೆ ಕೇಳಿಸ್ತದೆ, ಹೊರಗೆ ಕೇಳುವುದಿಲ್ಲ. ಆದರೆ ಕೇಳಿಸ್ಲಿಕ್ಕೆ, ಅದು ಕೇಳಿಸಿದಾಗ ಕೇಳುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಜಾಗೃತಿ ಇರಬೇಕಾಗ್ತದೆ. ಹಾಗೆ ಸನ್ಮಾರ್ಗದೊಳಗೆ ನಮ್ಮನ್ನು ಕರೆದುಕೊಂಡು ಹೋಗುವುದೇ ಅದರ ವಿಶೇಷನೂ ಆಗಿದೆ. ನಿಜಾತ್ಮ ಶಿವನು ಹೊರಗೆಲ್ಲೂ ಕಾಣುವುದಿಲ್ಲ, ಆದರೆ ನಮ್ಮ ಒಳಗೆ ಇರ್ತಾನೆ. ಯಾಕಿರ್ತಾನೆ ಅಂದರೆ ನಮ್ಮೆಲ್ಲರ ಹಿತ ಕಾಪಾಡುವುದೇ ಒಂದು ಉದ್ದೇಶ ಆಗಿದೆ. ಆ ಹಿತ ಬಯಸೋದಕ್ಕಾಗಿ ಅವನು ಒಳಗೆ ಕುಂತು ನಮಗೆ ಸಂದೇಶಗಳನ್ನು ಕೊಡ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡ್ರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತೇಳಿ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.